ಈ ರೀತಿ ಫೋಟೋಸ್‌ನ ಮೊಬೈಲ್‌ನಲ್ಲಿ ಎಡಿಟ್ ಮಾಡಕ್ಕೆ ಪ್ಲೇ ಸ್ಟೋರಲ್ಲಿ ಪಿಕ್ಸಾರ್ಟ್ ಅಂತ ಒಂದು ಆ್ಯಪ್ ಇದೆ. ಈ ಆ್ಯಪ್‌ನ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಬೇಕು. ಈ ರೀತಿ ಬರುತ್ತೆ. ಇಲ್ಲಿ ಎಡಿಟ್ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಬ್ಯಾಕ್‌ಗ್ರೌಂಡ್ ಅಂತ ಆಪ್ಷನ್ ಇರುತ್ತಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ವೈಟ್ ಕಲರ್‌ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಹೊತ್ತು ಲೋಡಿಂಗ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಹಾಗೆ ಸ್ವೈಪ್ ಮಾಡಬೇಕು. ಇಲ್ಲಿ ಫೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆ ಒಂದು ಫೋಟೋ ರೇಸೋ ಸೈಜ್‌ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಪೋರ್ಟ್ರೈಟ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ರೇಸ್‌ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಮತ್ತೆ ಹಾಗೆ ಇಲ್ಲಿ ಲೆಫ್ಟ್ ಸೈಡ್‌ಗೆ ಸ್ವೈಪ್ ಮಾಡಬೇಕು. ಇಲ್ಲಿ ಸ್ಟಿಕ್ಕರ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನಾನು ಸ್ಕ್ರೀನ್ ಮೇಲೆ ಯಾವ ರೀತಿ ಸರ್ಚ್ ಮಾಡಿದ್ದೀನಿ ಆ ರೀತಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದಾಗ ಈ ರೀತಿ ಎಫೆಕ್ಟ್ಸ್‌ಗಳು ಬರುತ್ತೆ. ಇದರಲ್ಲಿ ನಮ್ಗೆ ಇಷ್ಟ ಆಗೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್‌ಗೆ ನಾನು ಇಲ್ಲಿ ಒಂದು ಬ್ಲಾಕ್ ಸ್ಪ್ಲಾಶ್ ಎಫೆಕ್ಟ್ಸ್‌ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನಾನು ಈ ರೀತಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆಡ್ ಫೋಟೋ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಡಿಟ್ ಮಾಡಬೇಕಾಗಿರೋ ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಆಡ್ ಅಂತ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಆವಾಗ ಒಂದು ಫೋಟೋ ಇಲ್ಲಿ ಆಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ರಾಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಫೋಟೋನ ನಾವು ಈ ರೀತಿ ಕ್ರಾಪ್ ಮಾಡ್ಕೊಬೇಕು. ನೀವು ಇದೇ ರೀತಿ ಕ್ರಾಪ್ ಮಾಡ್ಕೊಳ್ಳಿ. ಕ್ರಾಪ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹಾಗೆ ಸ್ವೈಪ್ ಮಾಡಿದಾಗ ಇಲ್ಲಿ ಶೇಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪರ್ಸನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಒಂದು ಫೋಟೋ ಈ ರೀತಿ ಬ್ಯಾಕ್‌ಗ್ರೌಂಡ್ ಕಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆ ಒಂದು ಫೋಟೋನ ಈ ರೀತಿ ಬ್ಲಾಕ್ ಎಫೆಕ್ಟ್ಸ್ ಹತ್ರ ತಗೊಂಡ್ಬರ್ಬೇಕು. ಇಲ್ಲಿ ಬ್ಲೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಆ ಒಂದು ಫೋಟೋನ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ರೀತಿ ಝೂಮ್ ಮಾಡ್ಕೊಂಡು ಸೆಟ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ಒಂದು ಬ್ಲಾಕ್ ಎಫೆಕ್ಟ್‌ನ ದೊಡ್ಡ ಅಥವಾ ಚಿಕ್ಕ ಮಾಡ್ಕೊಬೇಕು ಅಂದ್ರೆ ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಲೇಯರ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಈ ಒಂದು ಬ್ಲಾಕ್ ಎಫೆಕ್ಟ್‌ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ಅದು ನಮಗೆ ದೊಡ್ಡಕ್ಕೆ ಬೇಕಾ ಅಥವಾ ಚಿಕ್ಕಕ್ಕೆ ಬೇಕಾ ಅಂತ ಈ ರೀತಿ ಅಡ್ಜಸ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಮತ್ತೆ ಇಲ್ಲಿ ಫೋಟೋ ಆಡ್ ಮಾಡಕ್ಕೆ ಇಲ್ಲಿ ಆಡ್ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇವಾಗ ಮತ್ತೆ ಇನ್ನೊಂದು ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿ ಇಲ್ಲಿ ಆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆ ಒಂದು ಫೋಟೋನ ಈ ರೀತಿ ಸ್ವಲ್ಪ ದೊಡ್ಡ ಮಾಡ್ಕೊಬೇಕು. ದೊಡ್ಡ ಮಾಡ್ಕೊಂಡು ಇಲ್ಲಿ ಸ್ವೈಪ್ ಮಾಡಿದಾಗ ಇಲ್ಲಿ ಶೇಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪರ್ಸನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಬ್ಯಾಕ್‌ಗ್ರೌಂಡ್ ಕಟ್ ಆಗುತ್ತೆ. ನೆಕ್ಸ್ಟ್ ಆ ಒಂದು ಫೋಟೋನ ನಾವು ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಚಿಕ್ಕ ಮಾಡ್ಕೊಂಡು ಈ ರೀತಿ ಆ ಒಂದು ಮೇಲ್ಗಡೆ ಇದೆಯಲ್ಲ ಫೋಟೋ, ಆ ಫೋಟೋನ ಈ ರೀತಿ ಕೆಳಕ್ಕೆ ಈ ಒಂದು ಫೋಟೋನ ಆಡ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಸ್ಟಿಕ್ಕರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಹಾಗೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಇಲ್ಲಿ ಮತ್ತೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹ್ಯಾಪಿ ಬರ್ತ್‌ಡೇ ಅಂತ ಸರ್ಚ್ ಮಾಡ್ಕೊಬೇಕು. ಈ ರೀತಿ ಎಫೆಕ್ಟ್‌ಗಳು ಬರುತ್ತೆ ಹ್ಯಾಪಿ ಬರ್ತ್‌ಡೇದು. ಇಲ್ಲಿ ನಾವು ಒಂದು ಎಫೆಕ್ಟ್‌ನ ಸೆಲೆಕ್ಟ್ ಮಾಡ್ಕೊಬೇಕು ಅಥವಾ ಸ್ಟಿಕ್ಕರ್‌ನ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತೆ ಇಲ್ಲಿ ಯಾವ ಒಂದು ಸ್ಟಿಕ್ಕರ್ ಮೇಲೆ ಪ್ಲಸ್ ಅಂತ ಆಪ್ಷನ್ ಇದೆಯಾ ಪ್ಲಸ್ ಅಂತ ಇದೆಯಲ್ಲ ಅದೆಲ್ಲ ಪೇಯ್ಡ್ ಇರುತ್ತೆ. ಪೇಯ್ಡ್ ಅಂದ್ರೆ ದುಡ್ಡು ಕೊಟ್ಟು ಅದನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಯಾವ ಒಂದು ಸ್ಟಿಕ್ಕರ್ ಮೇಲೆ ಪ್ಲಸ್ ಅಂತ ಆಪ್ಷನ್ ಇರಲ್ಲ ಅದನ್ನ ನಾವು ಫ್ರೀಯಾಗಿ ಯೂಸ್ ಮಾಡ್ಕೊಬಹುದು. ಎಕ್ಸಾಂಪಲ್‌ಗೆ ನಾನು ಇಲ್ಲಿ ಒಂದು ಸ್ಟಿಕ್ಕರ್‌ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನಾನು ಈ ರೀತಿ ಈ ಒಂದು ಫೋಟೋ ಲೆಫ್ಟ್ ಸೈಡ್‌ಗೆ ಈ ರೀತಿ ಆಡ್ ಮಾಡ್ಕೋತೀನಿ. ಆಡ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಪರ್ಸನ್ ಹೆಸರನ್ನ ನಾವು ಇಲ್ಲಿ ಟೈಪ್ ಮಾಡ್ಕೊಬೇಕು. ಎಕ್ಸಾಂಪಲ್‌ಗೆ ನಾನು ಇಲ್ಲಿ ಒಂದು ಹೆಸರನ್ನ ಟೈಪ್ ಮಾಡ್ಕೋತೀನಿ. ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಆ ಒಂದು ಟೆಕ್ಸ್ಟ್‌ನ ನಾನು ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ. ಇಲ್ಲಿ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಟೆಕ್ಸ್ಟ್‌ಗೆ ಒಂದು ಕಲರ್‌ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕಲರ್ ಆಪ್ಷನ್ ಪಕ್ಕ ಗ್ರಾಡಿನೇಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 2 ಕಲರ್ ಆಪ್ಷನ್ ಇದೆ ಬ್ಲಾಕ್ ಮತ್ತೆ ವೈಟ್. ಇಲ್ಲಿ ಬ್ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸಾಂಪಲ್‌ಗೆ ಒಂದು ಕಲರ್‌ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಇಲ್ಲಿ ವೈಟ್ ಕಲರ್ ಇದೆಯಲ್ಲ ಅಲ್ಲಿ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೂ ಒಂದು ಕಲರ್‌ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ತಾ ಇರಬಹುದು ಆ ಒಂದು ಟೆಕ್ಸ್ಟ್ ಇವಾಗ 2 ಕಲರಲ್ಲೂ ಸಹ ಮಿಕ್ಸ್ ಆಗಿ ಬರುತ್ತೆ ಈ ರೀತಿ. ನೆಕ್ಸ್ಟ್ ಇಲ್ಲಿ ಫಾಂಟ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಟೆಕ್ಸ್ಟ್ ಸ್ಟೈಲ್‌ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಮತ್ತೆ ಇಲ್ಲಿ ಫಾಂಟ್ ಅಲ್ಲೂ ಸಹ ಇಲ್ಲಿ ಪ್ಲಸ್ ಆಪ್ಷನ್ ಇರುತ್ತಲ್ಲ ಅದು ಪೇಯ್ಡ್ ಇರುತ್ತೆ. ಮತ್ತೆ ಇಲ್ಲಿ ಯಾವ ಒಂದು ಫಾಂಟ್ ಮೇಲೆ ಪ್ಲಸ್ ಆಪ್ಷನ್ ಇರಲ್ಲ ಅದನ್ನ ನಾವು ಇಲ್ಲಿ ಫ್ರೀಯಾಗಿ ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇವಾಗ ಈ ಫೋಟೋನ ಫೋನ್‌ಗೆ ಸೇವ್ ಮಾಡ್ಕೊಳ್ಳಕ್ಕೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಈ ಒಂದು ಫೋಟೋನ ಫೋನ್‌ಗೆ ಸೇವ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ಇದೇ ತರ ವಿಡಿಯೋಸ್‌ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.